ಜಗತ್ತನ್ನೇ ಸುಟ್ಟು ಭಸ್ಮ ಮಾಡುವ ಲಯಕಾರಕ ಶಿವನೇ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದಾನೆ. ಅವನ ಹಿಂದೆ ಬರುತ್ತಿರುವುದು ಬೇರಾರೂ ಅಲ್ಲ, ಸ್ವತಃ ಶಿವನಿಂದಲೇ ಹೊರಪಡೆದ ಮಹಾರಾಕ್ಷಸ ಭಸ್ಮಾಸುರ. ಶಿವನ ತಲೆ ಮೇಲೆ ಕೈಯಿಟ್ಟು ಅವನನ್ನೇ ಸುಡಲು ಬರುತ್ತಿದ್ದಾನೆ ಭಸ್ಮಾಸುರ. ಇಡೀ ಬ್ರಹ್ಮಾಂಡವೇ ನಡುಗುತ್ತಿದೆ. ಆದರೆ ಈ ಪರಿಸ್ಥಿತಿ ಬಂದಿದ್ದಾದರೂ ಹೇಗೆ? ಅಜೇಯನಾದ ಶಿವನಿಗೆ ಈ ದುಸ್ಥಿತಿ ತಂದ ಆ ರಾಕ್ಷಸ ಯಾರು? ಬನ್ನಿ ತಿಳಿಯೋಣ. ಸಾವಿರಾರು ವರ್ಷಗಳ ಹಿಂದೆ ಭಸ್ಮಾಸುರ ಎಂಬ ಅಸುರನಿದ್ದ. ಅವನಿಗೆ ಇಡೀ ಜಗತ್ತನ್ನೇ ಆಳುವ ಆಸೆ. ಅದಕ್ಕಾಗಿ ಅವನು ಘೋರವಾದ ತಪಸ್ಸಿಗೆ ಕುಳಿತನು. ಅವನು ಆರಿಸಿಕೊಂಡದ್ದು ಮುಗ್ಧನಾದ, ಬೇಗನೆ ಹೊರಗು ನೀಡುವ ಭೋಲೆನಾಥನನ್ನು. ವರ್ಷಗಳು ಉರುಳಿದವು. ಭಸ್ಮಾಸುರನ ದೇಹದ ಮೇಲೆ ಹುತ್ತ ಬೆಳೆಯಿತು. ಪ್ರಾಣಿಗಳು ಅವನ ದೇಹವನ್ನು ಕಚ್ಚಿ ತಿಂದವು. ಆದರೂ ಅವನ ತಪಸ್ಸು ಭಗ್ನವಾಗಲಿಲ್ಲ. ಅವನ ತಪಸ್ಸಿನ ಜ್ವಾಲೆ ಕೈಲಾಸವನ್ನು ತಲುಪಿತು. ಶಿವನು ಪ್ರತ್ಯಕ್ಷನಾಗಲೇಬೇಕಾಯಿತು. ಕಣ್ಣುತ್ತರೆ ಭಸ್ಮಾಸುರ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಇರಬೇಕು ಕೇಳು ಎಂದು ಶಿವನು ನಸುನಗುತ್ತಾ ಕೇಳ್ತಾನೆ. ಭಸ್ಮಾಸುರ ಕುತಂತ್ರದಿಂದ, ಪ್ರಭು, ನಾನು ಯಾರ ತಲೆ ಮೇಲೆ ಕೈ ಇಟ್ಟರೂ ಅವರು ಆ ತಕ್ಷಣವೇ ಸುಟ್ಟು ಬೂದಿಯಾಗಬೇಕು, ಇದೇ ನನ್ನ ಕೋರಿಕೆ ಅಂತ ಕೇಳ್ತಾನೆ. ಶಿವನು ಒಮ್ಮೆ ಯೋಚನೆ ಮಾಡ್ತಾನೆ. ಆದರೆ ತಾನು ಕೊಟ್ಟ ಮಾತಿಗೆ ತಪ್ಪದೆ ತಥಾಸ್ತು ಅಂತ ವರವನ್ನು ನೀಡುತ್ತಾನೆ. ವರ ಸಿಕ್ಕ ತಕ್ಷಣ ಭಸ್ಮಾಸುರನಿಗೆ ಅಹಂಕಾರ ನೆತ್ತಿಗೇರತ್ತೆ. ಅವನು ತನ್ನ ವರವನ್ನು ಪರೀಕ್ಷೆ ಮಾಡಲು ನಿರ್ಧಾರ ಮಾಡ್ತಾನೆ. ಶಿವನೇ, ಈ ವರ ನಿಜವೋ ಸುಳ್ಳೋ ಎಂದು ನಿನ್ನ ತಲೆಯ ಮೇಲೆ ಕೈಯಿಟ್ಟು ಪರೀಕ್ಷಿಸುತ್ತೇನೆ ಎಂದು ಅಟ್ಟಹಾಸಗೈದನು. ತಾನು ಕೊಟ್ಟ ವರವೇ ತನಗೆ ಮುಳುವಾಯಿತಲ್ಲ ಎಂದು ಶಿವನು ಅಲ್ಲಿಂದ ಕಣ್ಮರೆಯಾಗಿ ಓಡಲು ಶುರು ಮಾಡಿದನು. ಭಸ್ಮಾಸುರ ಬಿಡಲಿಲ್ಲ. ಶಿವ ಹೋದ ಕಡೆಯಲ್ಲೆಲ್ಲ ಅವನನ್ನು ಬೆನ್ನಟ್ಟಿದನು. ಭೂಮಿ, ಪಾತಾಳ, ಸ್ವರ್ಗ ಎಲ್ಲೆಡೆ ಶಿವನ ಓಟ. ಕೈಲಾಸದಲ್ಲಿ ಪಾರ್ವತಿ ಕಂಗಾಲಾದಳು. ದೇವತೆಗಳು ಭಯಭೀತರಾದರು. ಬ್ರಹ್ಮಾಂಡದ ನಾಶ ಖಚಿತ ಎಂದು ಎಲ್ಲರೂ ನಡುಗಿದರು. ಅಂತಿಮವಾಗಿ ಶಿವನು ವೈಕುಂಠವನ್ನು ತಲುಪಿ ಸೃಷ್ಟಿಯ ಸಂರಕ್ಷಕನಾದ ಶ್ರೀಹರಿ ವಿಷ್ಣುವಿನ ಮೊರೆ ಹೋದನು. ವಿಷ್ಣು ಮುಗುಳ್ನಕ್ಕನು. ಚಿಂತಿಸಬೇಡಿ ಮಹಾದೇವ, ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಒಂದು ಅದ್ಭುತ ರೂಪವನ್ನು ತಾಳಿದನು. ಅದುವೇ ಮೋಹಿನಿ. ಜಗತ್ತಿನ ಸಕಲ ಸೌಂದರ್ಯವನ್ನು ಒಟ್ಟುಗೂಡಿಸಿದರೂ ಅವಳ ಕಾಲಿನ ಉಗುರಿಗೆ ಸಮನಾಗದಂತಹ ಅಪ್ಸರೆಯ ರೂಪ. ಭಸ್ಮಾಸುರ ಶಿವನನ್ನು ಹುಡುಕುತ್ತಾ ಕಾಡಿನಲ್ಲಿ ಬರುತ್ತಿದ್ದಾಗ ಅವನಿಗೆ ಗೆಜ್ಜೆಯ ನಾದ ಕೇಳಿಸಿತು. ಅಲ್ಲಿ ಮೋಹಿನಿ ನೃತ್ಯ ಮಾಡುತ್ತಿದ್ದಳು. ಅವಳ ಸೌಂದರ್ಯವನ್ನು ನೋಡಿದ ಭಸ್ಮಾಸುರ ತನ್ನೆಲ್ಲ ಉದ್ದೇಶವನ್ನು ಮರೆತು ಅವಳ ಮೋಹದ ಬಲೆಯಲ್ಲಿ ಬಿದ್ದನು. ಭಸ್ಮಾಸುರ ಅವಳ ಬಳಿ ಹೋಗಿ, ಸುಂದರಿ, ನನ್ನನ್ನು ಮದುವೆಯಾಗು, ನಾನು 3 ಲೋಕದ ಒಡೆಯ ಎಂದನು. ಮೋಹಿನಿ ನಗುತ್ತಾ, ನಾನು ನೃತ್ಯಗಾರ್ತಿ, ನನ್ನ ಜೊತೆ ಹೆಜ್ಜೆ ಹಾಕಿ ನನ್ನ ಹಾಗೆಯೇ ನೃತ್ಯ ಮಾಡುವವನನ್ನು ಮಾತ್ರ ನಾನು ಮದುವೆಯಾಗುತ್ತೇನೆ ಎಂದು ಷರತ್ತು ವಿಧಿಸಿದಳು. ಕಾಮಾಂಧನಾಗಿದ್ದ ಭಸ್ಮಾಸುರ ಒಪ್ಪಿಕೊಂಡನು. ಮೋಹಿನಿ ನೃತ್ಯ ಶುರು ಮಾಡಿದಳು. ಭಸ್ಮಾಸುರ ಅವಳ ಪ್ರತಿ ಹೆಜ್ಜೆಯನ್ನು ಅನುಕರಿಸತೊಡಗಿದನು. ನೃತ್ಯದ ವೇಗ ಹೆಚ್ಚಾಯಿತು. ಭಸ್ಮಾಸುರ ಮೈ ಮರೆತು ಕುಣಿಯುತ್ತಿದ್ದ. ಆ ಕ್ಷಣದಲ್ಲಿ ಮೋಹಿನಿ ತನ್ನ ಕೈಯನ್ನು ತನ್ನ ತಲೆಯ ಮೇಲಿಟ್ಟುಕೊಂಡಳು. ಏನಾಗುತ್ತಿದೆ ಎಂದು ಅರಿಯದ ಭಸ್ಮಾಸುರ ಅವಳನ್ನೇ ಅನುಕರಿಸಿ ತನ್ನ ಭಸ್ಮ ಮಾಡುವ ಕೈಯನ್ನು ತನ್ನದೇ ತಲೆಯ ಮೇಲಿಟ್ಟುಕೊಂಡ. ಮರುಕ್ಷಣವೇ ಧಗ್, ಭಸ್ಮಾಸುರ ತನ್ನದೇ ವರದಿಂದ ಸುಟ್ಟು ಬೂದಿಯಾದನು. ಅಹಂಕಾರ ಮತ್ತು ಕಾಮವೇ ಅವನ ವಿನಾಶಕ್ಕೆ ಕಾರಣವಾಯಿತು. ವಿಷ್ಣುವಿನ ಈ ಲೀಲೆಯಿಂದ ಜಗತ್ತು ಉಳಿಯಿತು. ಇದುವೇ ಭಸ್ಮಾಸುರ ಮತ್ತು ಮೋಹಿನಿಯ ಕತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.